ಸೇಡಂ ತಾಲೂಕಿನ ಕೊಡ್ಲಾ ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆ ಪ್ರಾರಂಭವಾಗಿ ವರ್ಷಗಳು ಗತಿಸಿದರೂ ವಿದ್ಯಾರ್ಥಿಗಳಿಗೆ ಕೆಲವು ಕುಂದುಕೊರತೆಗಳು ಎದ್ದು ಕಾಣುತ್ತಿವೆ. ಶಾಲೆಗೆ ತಡೆಗೋಡೆಯ ಕೊರತೆ ಸೇರಿದಂತೆ ಮೂಲಭೂತ ಸೌಕರ್ಯಗಳು ಇಲ್ಲದಂತಾಗಿದೆ. ವಿದ್ಯಾರ್ಥಿಗಳು ಹೊರಗಡೆ ಬಹಳಷ್ಟು ತಿರುಗಾಡ್ತಾ ಇದ್ದಾರೆ. ಇದು ಅಲ್ಲದೆ ಸಿಕ್ಕಾಪಟ್ಟೆ ಹೊರಗಿನ ಜನರು ಶಾಲೆಯ ಒಳಗಡೆ ನುಗ್ತಾ ಇದ್ದಾರೆ. ಸಿಸಿ ಕ್ಯಾಮೆರಾ ಅಳವಡಿಸಿದರೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಒಳ್ಳೆಯ ಅವಕಾಶ ಮಾಡಿಕೊಟ್ಟಂತಾಗುತ್ತದೆ. ಈಗಾಗಲೇ ಸದ್ಯ ಇದ್ದಂತಹ ಕಟ್ಟಡದ ಮೇಲೆ ಪುನಃ ಕಟ್ಟಡ ಪ್ರಾರಂಭವಾಗಿದ್ದು ಆ ಕಟ್ಟಡ ಕಳಪೆ ಮಟ್ಟದಾಗಿದೆ. ಸರಿಯಾದ ರೀತಿ ಮರಳು ಮತ್ತು ಸಿಮೆಂಟ್ ಇಟ್ಟಂಗಿ ಬಳಸ್ತಾ ಇಲ್ಲ. ಇದು ಅಲ್ಲದೆ ಅಲ್ಲಿರುವಂತಹ ಕಿರಿಯ ವೈದ್ಯರು ಮಕ್ಕಳ ಕಡೆ ಸರಿಯಾದ ರೀತಿ ಗಮನ ಹರಿಸ್ತಾ ಇಲ್ಲ. ಆದ್ದರಿಂದ ಸಂಬಂಧಪಟ್ಟ ಆಫೀಸರ್ಸ್ ಶಾಲೆಗೆ ಭೇಟಿ ನೀಡಿ ಸೂಕ್ಷ್ಮ ರೀತಿಯಿಂದ ಪರಿಗಣಿಸಿ ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯ ನಿರ್ಮಾಣ ಮಾಡಬೇಕು. ಮೇಲಾಧಿಕಾರಿಗಳು ತಾವು ಕೂಡ 8 ದಿವಸಗಳ ಒಳಗೆ ಸೂಕ್ತ ಕ್ರಮ ಕೈಗೊಳ್ಳದಿದ್ದರೆ ಆ ವಸತಿ ಶಾಲೆಯ ಎದುರುಗಡೆ ತಾವು ಬರುವವರೆಗೂ ಉಗ್ರ ಪ್ರತಿಭಟನೆ ಮಾಡಲಾಗುತ್ತದೆ ಎಂದು ಸಹಾಯಕ ಆಯುಕ್ತರು ಸೇಡಂ ಇವರ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಕರವೇ ತಾಲೂಕಾ ಅಧ್ಯಕ್ಷ ರಾಮಚಂದ್ರ ಗುತ್ತೇದಾರ್ ಅವರ ನೇತೃತ್ವದಲ್ಲಿ ಮನವಿಯನ್ನು ಸಲ್ಲಿಸಲಾಗಿದೆ. ಅಲ್ಪಸಂಖ್ಯಾತರ ಕಲ್ಯಾಣ ಅಧಿಕಾರಿಗಳು ಕಲಬುರಗಿ, ಮಾನ್ಯ ಸಹಾಯಕ ಆಯುಕ್ತರು ಸೇಡಂ ರವರ ಮುಖಾಂತರ ಮಾನ್ಯರೇ ಸೇಡಂ ತಾಲೂಕಿನ ಕೋಡ್ಲಾ ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಯ ಕುಂದುಕೊರತೆಗಳನ್ನು ನೀಗಿಸುವ ಕುರಿತು ಮಾನ್ಯರೇ ತಮಗೆಲ್ಲ ತಿಳಿದಂತೆ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಯು ಪ್ರಾರಂಭವಾಗಿ ಸಾಕಷ್ಟು ವರ್ಷಗಳು ಕಂಡರೂ ಇನ್ನೂ ಸಮಸ್ಯೆಗಳ ಹಗರಣವೇ ಎದ್ದು ಕಾಣುತ್ತಿದೆ. ಆ ಶಾಲೆಗೆ ತಡೆಗೋಡೆಯ ದೊಡ್ಡ ತೊಂದರೆ ಇದೆ. ಆ ತಡೆಗೋಡೆಯನ್ನ ಕಟ್ಟಿಸಬೇಕು ಅತಿ ಶೀಘ್ರದಲ್ಲಿ ಮತ್ತು ಸಿಸಿ ಕ್ಯಾಮೆರಾಗಳನ್ನ ಆ ಶಾಲೆಗೆ ಅಳವಡಿಸಬೇಕು. ಏಕೆಂದರೆ ಸಾರ್ವಜನಿಕರು ಸಿಕ್ಕಾಪಟ್ಟಿ ಯಾರು ಬಂದು ಆ ಶಾಲೆಯ ಒಳಗಡೆ ಹೋಗ್ತಾ ಇದ್ದಾರೆ, ಹೋಗೋದು ಬರೋದು ಆಗ್ತಾ ಇದೆ. ಆ ಶಾಲೆ ಮೊರಾರ್ಜಿ ವಸತಿ ಶಾಲೆ ಅದೇ ರೀತಿಯಾಗಿ ಮತ್ತು ಅಲ್ಲಿರ್ತಕ್ಕಂಥ ಹಿರಿಯ ಆರೋಗ್ಯ ಅಧಿಕಾರಿಗಳು ಮಕ್ಕಳಿಗೆ ಸರಿಯಾದ ರೀತಿ ಲಾಲನೆ ಪಾಲನೆ ಮಾಡುವುದಿಲ್ಲ ಮತ್ತು ನೋಡಿರುವುದಿಲ್ಲ. ಅವರಿಗೆ ತಿಳಿ ಹೇಳಬೇಕು, ಅತಿ ಶೀಘ್ರದಲ್ಲಿ ಅದನ್ನು ಸರಿಪಡಿಸಿಕೊಳ್ಬೇಕು. ಅದೇ ರೀತಿಯಾಗಿ ಈಗಾಗಲೇ ಮೇಲ್ಛಾವಣಿಯ ಮೇಲೆ ಮತ್ತೊಂದು ಕಟ್ಟಡ ಪ್ರಾರಂಭವಾಗಿದೆ. ಆ ಕಟ್ಟಡ ತುಂಬಾ ಕಳಪೆ ಮಟ್ಟದಾಗಿದೆ. ಸರಿಯಾದ ರೀತಿ ಉಸುಕಿರುವುದಿಲ್ಲ, ಸರಿಯಾದ ರೀತಿ ಮರಳು ಇರುವುದಿಲ್ಲ, ಸರಿಯಾದ ರೀತಿ ಸಿಮೆಂಟ್ ಹಾಕಲಾರದೆ ಎಲ್ಲೋ ಇರ್ತಕ್ಕಂಥ ಸರಿಯಾದ ರೀತಿ ಸುಡದ ಇಟ್ಟಂಗಿಗಳನ್ನು ತಂದು ಆ ಕಾಮಗಾರಿಯನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ. ಇದೆಲ್ಲ ಕಾರಣ ಯಾಕೆ ಆಗ್ತಾ ಇದೆ ಅಂದ್ರೆ ಅಲ್ಲಿ ಕೇಳ್ತಕ್ಕಂಥವ್ರು ಯಾರಿಲ್ಲ. ಆದರೆ ಒಬ್ಬೊಬ್ಬ ವ್ಯಕ್ತಿಗಳು ಹೋಗಿ ಅಲ್ಲಿ ಕೇಳ್ತಾ ಇದ್ದಾರೆ. ಅಂಥವರಿಗೆ ಅವಕಾಶ ಮಾಡಿಕೊಡ್ಬಾರ್ದು. ಯಾರು ಶಾಲೆಯ ಒಳಗಡೆ, ಯಾಕೆಂದರೆ ಮಕ್ಕಳು ಒಂದು ವಯಸ್ಸಿಗೆ ಬಂದಿರತಕ್ಕಂಥ ಮಕ್ಕಳು ಇರ್ತಾರೆ, ಶಾಲೆಯ ಒಳಗಡೆ ಯಾರಿಗೂ ಪ್ರವೇಶವಿಲ್ಲ. ಅದನ್ನು ಪ್ರವೇಶ ನಿರ್ಬಂಧನೆ ಮಾಡಬೇಕು. ಆ ನಿರ್ಬಂಧನೆ ಆಗಬೇಕಾದ್ರೆ ಸಿಸಿ ಕ್ಯಾಮ್ರಾ ಅತ್ಯವಶ್ಯಕತೆ ಇದೆ. ಆ ಸಿಸಿ ಕ್ಯಾಮ್ರಾಗಳನ್ನು ಅಳವಡಿಸಿಕೊಳ್ಬೇಕು ಮತ್ತು ಮಕ್ಕಳಿಗೆ ಸರಿಯಾದ ರೀತಿ ಊಟದ ವ್ಯವಸ್ಥೆ ಇರಬೇಕು, ಮಕ್ಕಳಿಗೆ ಸರಿಯಾದ ರೀತಿ ಶೌಚಾಲಯಗಳಿರಬೇಕು. ಈ ನಮ್ಮ ಬೇಡಿಕೆಗಳನ್ನು ಸ್ಪಂದಿಸದಿದ್ದರೆ 8 ದಿವಸದೊಳಗಾಗಿ ಆ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿಯ ಶಾಲೆ ಎದುರುಗಡೆ ಕೋಡ್ಲಾ ಗ್ರಾಮದ ಸಮಸ್ತ ಪಾಲಕರ ಜೊತೆ ಉಪವಾಸ ಸತ್ಯಾಗ್ರಹ ಕೂಡುತ್ತವೆಂದು ಈ ಮನವಿಯನ್ನ ಕೊಡ್ತಾ ಇದೆ. ಸಂದರ್ಭದಲ್ಲಿ ಮಹೇಶ್ ಪಾಟೀಲ್, ಚಂದ್ರಶೇಖರ್ ಪೂಜಾರಿ, ಶ್ರೀನಿವಾಸ ರೆಡ್ಡಿ ಸೇರಿದಂತೆ ಇತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ವೆಂಕಟಪ್ಪ ಕೆ ಸುಗಾಲ್, ಭಾರತ ವೈಭವ ನ್ಯೂಸ್, ಸೇಡಂ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.